ಕನ್ನಡ ಚಾನೆಲ್ಗಳಲ್ಲಿ ಏಕೈಕ ಚಾನೆಲ್ ಪಬ್ಲಿಕ್ ಟಿವಿ ಘಟನೆ ನಡೆದಿರುವಂತಹ ಸ್ಥಳಕ್ಕೇನೆ ಹೋಗಿರೋದು. ಅದು ನನ್ನ ಸಹೋದ್ಯೋಗಿ ಶಬೀರ್ ಹೋದ್ರು. ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು, ಅಲ್ಲಿ ಕುದುರೆಯನ್ನ ನಡೆಸುವಂಥವರು ಏನಂದ್ರು, ಟ್ಯಾಕ್ಸಿಯವರು ಏನಂದ್ರು, ಪರಿಸ್ಥಿತಿ ಹೇಗಿದೆ, ಹೇಗೆ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಈ ಹೋಗುವಂಥ ಜಾಗ ಹೇಗೆ ಇಕ್ಕಟ್ಟಾಗಿದೆ, ಅದೆಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ ಸ್ಟೋರಿನ. ಉಗ್ರ ದಾಳಿಗೆ ಬೆಚ್ಚಿದ ಪಹಲ್ಗಂನ ಬೈಸರನ್. ಉಗ್ರ ದಾಳಿ ನಡೆದ ಬೈಸರನ್ನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ. ಬೈಸರನ್ ವ್ಯಾಲಿಯಿಂದ ಕನ್ನಡದ ಏಕೈಕ ಚಾನಲ್ ಪ್ರತ್ಯಕ್ಷ ವರದಿ. ಪಹಲ್ಗಂನಲ್ಲಿ ಉಗ್ರರ ಅಟ್ಟಹಾಸ ಮೆರೆದು 26 ಮಂದಿ ಹಿಂದೂಗಳ ಹತ್ಯೆಗೈದ್ರು. ಬೈಸರನ್ ವ್ಯಾಲಿನಲ್ಲಿ ಉಗ್ರರು ನರಮೇಧವನ್ನು ನಡೆಸಿದ್ರು. ಈ ದಾಳಿ ನಡೆದ ಸ್ಥಳದಿಂದ ಕನ್ನಡದ ಏಕೈಕ ಚಾನಲ್ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ಮಾಡ್ತಿದೆ. ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಬೈಸರನ್ ಅನ್ನ ತಲುಪೋದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಕಾರಿಲ್ಲ, ಕುದುರೆ ಇಲ್ಲ, ಕಾಲ್ನಡಿಗೆಯಲ್ಲಿ ಕಲ್ಲು ಮುಳ್ಳಿನ ಹಾದಿ. ಗುಡ್ಡಗಾಡನ್ನ ದಾಟಿ ಬೈಸರನ್ ತಲುಪಿದ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಶಬೀರ್ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ. ದುರ್ಗಮ ಹಾದಿಯನ್ನ ಕ್ರಮಿಸಿ ಬೈಸರನ್ ತಲುಪಿದ ಪಬ್ಲಿಕ್ ಟಿವಿಗೆ ಮೊದಲು ಕಂಡಿದ್ದು ದಾಳಿಯ ಕುರುಹುಗಳು. ಕೆಸರಿನಲ್ಲಿ ಹೂತು ಹೋದ ಬಟ್ಟೆಗಳು, ಶೂಗಳು, ರಕ್ತದ ಕಲೆಗಳು ಉಗ್ರರ ದಾಳಿಯ ಕರಾಳತೆಯನ್ನ ಬಿಚ್ಚಿಡ್ತಾ ಇದೆ. ಜೀವ ಉಳಿಸಿಕೊಳ್ಳುವ ಭರದಲ್ಲಿ ಜನರು ಓಡಿದ ಪರಿಯನ್ನ ಈ ಗುರುತುಗಳು ಸಾರಿ ಸಾರಿ ಹೇಳ್ತಿದೆ. ನಾವೀಗ ಪಹಲ್ಗಾಮ್ನಿಂದ ಬೈಸರನ್ ಕಡೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿನ ಚಿತ್ರಣ ಹೇಗಿದೆ, ಆರಂಭದ ಪಾಯಿಂಟ್ ಹೇಗಿದೆ ಅನ್ನುವಂಥದ್ರ ಕಟ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ನೋಡ್ಬೋದು CRPFನ ಪೊಲೀಸರು ಈಗ ಇಲ್ಲಿ ಭದ್ರತೆಗೆ ನಿಯೋಜನೆಯನ್ನು ಮಾಡಿರುವಂಥದ್ದು. ವಾಹನಗಳು ಗಸ್ತು ತಿರುಗ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸೈನಿಕರು ಅಲ್ಲಲ್ಲೇ ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಒಂದು ರೀತಿ ಹದ್ದಿನ ಕಣ್ಣನ್ನು ಎಲ್ಲ ಸ್ಥಳಗಳ ಮೇಲೆ ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೈಸರನ್ಗೆ ಹೋಗುವ ಹಾದಿಯ ಮಧ್ಯದಲ್ಲಿದ್ದೀವಿ. ನೋಡ್ಬೋದು ಒಂದು ರೀತಿ ಸುಂದರ ರಮಣೀಯ ಸ್ಥಳ. ಬಹುಶಃ ಜನ ಭಾಳಷ್ಟು ಕುತೂಹಲದಿಂದ ಆಸಕ್ತಿಯಿಂದ ಬರೋದು ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ರಸ್ತೆ ದುರ್ಗಮವಾಗಿದೆ, ಆದಾಗ್ಯೂ ಕೂಡ ಇಲ್ಲಿ ನೋಡಲಿಕ್ಕೆ ಅದೆಷ್ಟು ಸುಂದರವಾದಂಥ ದೃಶ್ಯಗಳು ನಮಗೆ ಕಣ್ಣಿಗೆ ಸಿಗುತ್ತೆ. ದೊಡ್ಡದಾದಂಥ ಬೆಟ್ಟ ಗುಡ್ಡಗಳು, ಅದ್ರ ಮೇಲೆ ಮಂಜುಗಡ್ಡೆ, ಸ್ನೋಫಾಲ್ ಆಗಿರುವಂಥದ್ದನ್ನು ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಪರ್ವತದ ಶ್ರೇಣಿಗಳಲ್ಲಿ ತೊರೆಯಾಗಿ ಹರಿದು ಬರುವ ಸಿಂಧೂ ನದಿ ನೋಡ್ಬೋದು. ಅದೆಷ್ಟು ಪ್ಯೂರೆಸ್ಟ್ ನೀರಂದರೆ ಪರ್ವತಗಳ ಶ್ರೇಣಿಯಿಂದ ಹರಿದು ಬರ್ತಾ ಇರುವಂಥದ್ದನ್ನು ನೋಡ್ಬೋದು. ಇದು ಇಂಡಿಯಾದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರ್ರಿ. ಬೈಸರ್ನ ತುತ್ತ ತುದಿಗೆ ಬಂದಿದ್ದೀವಿ. ಈ ಪ್ರದೇಶವನ್ನು ಪೂರ್ತಿ ಆರ್ಮಿ ಕಂಟ್ರೋಲ್ ಮಾಡ್ತಾ ಇದೆ. ನೋಡ್ಬೋದು ಕಮಾಂಡೋಗಳು ಹೇಗೆ ತಯಾರಾಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಇಡೀ ಪ್ರದೇಶವನ್ನು ಸೆಕ್ಯೂರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬೆಟ್ಟ, ಇದನ್ನು ಹತ್ಕೊಂಡು ಆ ಕಡೆಗೆ ಇಳಿದ್ರೆ ನಮಗೆ ಬೈಸರನ್ಗೆ ಹೋಗಲಿಕ್ಕೆ ಅಥವಾ ಅದನ್ನು ಬಹುತೇಕ ನಾವು ರೀಚ್ ಆಗ್ತೀವಿ. ಬಹುಶಃ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಾವು ಜರ್ನಿಯನ್ನು ಮಾಡಬೇಕಾಗುತ್ತೆ. ಬಹುತೇಕ ಒಂದು 5-5.5 ಕಿಲೋಮೀಟ್ರ್ ನಾವು ಇಷ್ಟೊತ್ತು ನಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆಗೂ ನೋಡ್ಬೋದು ನೀವು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಹೇಗಿದೆ ಅನ್ನುವಂಥದ್ದನ್ನು. ಆಯಕಟ್ಟಿನ ಪ್ರದೇಶಗಳಲ್ಲಿ ಸೈನಿಕರನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲವೊಂದಿಷ್ಟು ಪ್ರದೇಶಗಳ ಮೇಲೆ ಕಣ್ಣಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಉಗ್ರ ದಾಳಿ ನಡೆದ ಬೈಸರನ್ ವ್ಯಾಲಿಯನ್ನ ಭದ್ರತಾ ಪಡೆ ಸುತ್ತುವರೆದಿದ್ದು ಘಟನಾ ಸ್ಥಳದಲ್ಲಿ ಭದ್ರತಾ ಪಡೆ ಗಸ್ತು ತಿರುಗ್ತಿದೆ. ದುರ್ಗಮ ಸ್ಥಳ ತಲುಪಿದಂತಹ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ಚಿತ್ರಣವನ್ನ ಕಟ್ಟಿಕೊಡ್ತಿದೆ. ಮೊನ್ನೆ ಭಯೋತ್ಪಾದಕ ದಾಳಿ ನಡೆದಂತಹ ಬೈಸರನ್ ವ್ಯಾಲಿಯಲ್ಲಿದ್ದೀವಿ. ಮೊನ್ನೆ ಇಡೀ ದೇಶ ಕಂಡ ಅತ್ಯಂತ ಕರಾಳ ಹೇಯ ಕೃತ್ಯ ನಡೆದಿರುವಂಥದ್ದು ಇಲ್ಲೇ. ಪ್ರಕೃತಿಯ ರಮಣೀಯ ಸ್ಥಳವನ್ನು ಕಣ್ತುಂಬ್ಕೊಳ್ಬೇಕು ಅಂತ ಬಂದ ಜನರು ಹೆಣವಾದಂಥ ಸ್ಥಳ ನೀವು ಗಮನಿಸ್ತಿದ್ದೀರಿ. ಸಾಮಾನ್ಯವಾಗಿ ಇಲ್ಲಿ ಬರುವಂಥ ಜನರು ಪ್ರಕೃತಿಯ ಸೊಬಗನ್ನು ಅನುಭವಿಸಬೇಕು ಅಂತ ಬಂದವರು ಇಲ್ಲಿ ಹೆಣವಾಗ್ತೀವಿ ಅಂತ ಬಹುಶಃ ಅವರೂ ಕೂಡ ಸಣ್ಣದೊಂದು ಊಹೆ ಕೂಡ ಮಾಡಿರಲಿಲ್ಲ. ಅಂಥದ್ದೊಂದು ದುರ್ಘಟನೆ ಮೊನ್ನೆ ಇಲ್ಲಿ ನಡೆದು ಹೋಗಿತ್ತು. ಭಯೋತ್ಪಾದಕರು 26 ಜನರ ಜೀವವನ್ನು ಇದೇ ಜಾಗದಲ್ಲಿ ಬಲಿ ತೆಗೆದುಕೊಂಡಿದ್ದರು. ಹೃದಯ ವಿದ್ರಾವಕ ಘಟನೆ ಇಲ್ಲಿ ಸಂಭವಿಸಿರುವಂಥದ್ದು. ಸಂಪೂರ್ಣವಾಗಿ ಆರ್ಮಿ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಇಡೀ ಜಾಗವನ್ನು ಆವರಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಹೆಚ್ಚು ಹೊತ್ತು ನಿಲ್ಲಕ್ಕೂ ಕೂಡ ಅವಕಾಶ ಇಲ್ಲದಂತಹ ಸನ್ನಿವೇಶಗಳು ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಇಡೀ ಪ್ರದೇಶವನ್ನು ಹದ್ದಿನ ಕಣ್ಣುಗಳಿಂದ ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಇದನ್ನು ನೋಡ್ತಾ ಇದ್ರೆ ಆ ದೃಶ್ಯ ಹೇಗಿತ್ತು ಅನ್ನುವಂಥದ್ದು ಹಾಗೆ ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ. ಉಗ್ರರ ಭೀಭತ್ಸ ದಾಳಿಯ ದಿನ ಆಗಿದ್ದೇನು? ಕುದುರೆ ಸವಾರಿ, ಟ್ಯಾಕ್ಸಿ ಚಾಲಕರು ಹೇಳಿದ ಸತ್ಯ ಏನು? ಪಬ್ಲಿಕ್ ಟಿವಿ ಜೊತೆ ಪಹಲ್ಗಾಮ್ನ ಜನರು. ಭಯೋತ್ಪಾದಕ ದಾಳಿ ನಡೆದ ದಿನ ಸ್ಥಳದಲ್ಲಿದ್ದಂತಹ ಪಹಲ್ಗಾಮ್ ಸ್ಥಳೀಯರು ಘಟನೆಯ ದಿನ ಏನಾಯ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ. नाम क्या है आपका? मोहम्मद जब्बार मागरे। मैं पहलगाम का रहने वाला हूँ। ओके, उस दिन जो हादसा हुआ ना तब आप यहीं थे ना? यहीं थे मार्केट में ही था, मगर बहुत दुख हुआ। कश्मीरी लोगों को अगर एक जगह में जमा
करता था ना, फिर गोलियां हमारे ऊपर बरसाता था, हमको वो दुख नहीं होता है। जो हमारा फैमिली मेंबर है बाहर से आए हैं घूमने के लिए यहाँ पे, वो बहुत दुख है। ये देखिए, जिन लोगों ने ये किया उन्होंने एक इंसानियत का कत्ल किया। उन लोगों ने हमारे टूरिस्टों को नहीं मारा, उन्होंने हमारे परिवार को, हमारी फैमिली को मारा। पर हमारी ये गुजारिश है कि नरेंद्र मोदी साहब से कि हम लोग हिंदुस्तान के साथ हैं, हम लोग हिंदुस्तानी है, हमारे दिलों में हिंदुस्तान बसा हुआ है, हम लोग उनके साथ है और हम लोग भी चाहते हैं जिसने ये किया उनके खिलाफ सख्त से कम 9 बजे वो 10-11 बजे तक वापस आ गए थे। उसके बाद हम अपने यहाँ स्टैंड में बैठे थे। उसके बाद में वहाँ से जितने लड़के थे फ़ोन कर रहे थे कि यहाँ पे कुछ हुआ है। तो मैंने भी यहाँ के कंसर्न से बात की कि 5 मिनट हुए थे तब फ़ोन किया कि ऐसा हुआ है मसला। हालत तो आप समझ सकते हो, जहाँ पे किसी जगह भी बंदूक चलती है तो वहाँ की हालत हर कोई इंसान जानता है, बुरी होती है सर। तो हम यही कहते हैं कि नरेंद्र मोदी साहब से, एलजी साहब से कि उनको मुंह तोड़ जवाब दो। हम लोग कश्मीरी साथ में हैं, हमको बॉर्डर पे ले जाओ, हम उनका जवाब देते। ಉಗ್ರ ದಾಳಿಯ ಬಳಿಕ ಪ್ರವಾಸಿಗರಿಲ್ಲದೆ ಪಹಲ್ಗಾಮ್ ಬಣಬಣ, ಜನರಿಲ್ಲದೆ ಬಿಕೋ ಅಂತಿದೆ ಪ್ರವಾಸಿಗರ ನೆಚ್ಚಿನ ತಾಣ. ಪ್ರವಾಸಿಗರ ಸ್ವರ್ಗ ಪ್ರೇಮ ಕಾಶ್ಮೀರವಾಗಿದ್ದ ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಬಣಗುಡ್ತಾ ಇದೆ. ಭಯೋತ್ಪಾದಕರ ಗುಂಡಿನ ಮೊರೆತದ ಸದ್ದಿಗೆ ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ. ಪಹಲ್ಗಾಮ್ನತ್ತ ಯಾವುದೇ ಪ್ರವಾಸಿಗರು ಬರ್ತಿಲ್ಲ. ಇದರಿಂದಾಗಿ ಟೂರಿಸ್ಟ್ಗಳ ನೆಚ್ಚಿನ ತಾಣ ಬಿಕೋ ಅಂತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಶಬೀರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಕಾಶ್ಮೀರ ಪ್ರವಾಸಿಗರ ಸ್ವರ್ಗ, ಪಹಲ್ಗಾಮ್ ಎಲ್ಲರ ಅಚ್ಚುಮೆಚ್ಚಿನ ತಾಣ. ಆದರೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಇಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆ ಏನಿದೆ ಸಂಪೂರ್ಣವಾಗಿ ಕ್ಷೀಣಿಸಿ ಹೋಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಜನರು ಇಲ್ಲದೆ ಇರೋದನ್ನು ಕೂಡ ನೀವು ಗಮನಿಸ್ಬೋದು. ಹಿಂದೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಮಂಜಿನಿಂದ ಮುಸುಕು ಹೋಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಪರ್ವತದ ಶ್ರೇಣಿಗಳಿಂದ ಏನು ತೊರೆಗಳಾಗಿ ಹರಿದು ಬರುವಂಥ ನೀರು ಇಲ್ಲಿ ನದಿಯಾಗಿ ಹರಿಯುವಂಥದ್ದನ್ನು ನೀವು ಗಮನಿಸ್ಬೋದು. ಈ ನದಿಯನ್ನು ನೋಡಲಿಕ್ಕೆ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಈ ಥರದ ನೀರನ್ನು ನಾವು ಬೇರೆ ಎಲ್ಲೂ ಕೂಡ ನಮ್ಮ ಕಡೆಗೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಸ್ವಚ್ಛಂದವಾಗಿ ನೀರು ಹರಿತಾ ಇರುವಂಥದ್ದು ನೋಡಲಿಕ್ಕೆ ಒಂದು ರೀತಿ ಖುಷಿ ಎಷ್ಟಾಗುತ್ತೆ ಅಂದರೆ, ಹೀಗಾಗಿ ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬಂದು ಒಂದಿಷ್ಟು ದಿನಗಳ ಕಾಲ ಸಮಯವನ್ನು ಸ್ಪೆಂಡ್ ಮಾಡಿ ಒಂದಿಷ್ಟು ನೆನಪಿನ ಬುತ್ತಿಯನ್ನು ಕಟ್ಕೊಂಡು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಜನರು ಬರ್ತಾರೆ. ನನ್ನ ಜೊತೆಗೊಬ್ಬರು ಟೂರಿಸ್ಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಆಪ್ ಕहाँ से आए हो? మినీ స్విట్జర్లాండ్ అని చెప్పిన తర్వాత చూసేందుకు నేను ఎంతో ఆసక్తిగా ఇక్కడికి చేరుకున్నాను. కానీ వచ్చేసరికి ఉగ్రవాదులు దాడి చేశారు. వాస్తవానికి నేను పైకి వెళ్ళాల్సింది ఉండే, ఏదైతే బైసరన్ వ్యాలీ ఉందో పిక్నిక్ స్పాట్కు వెళ్ళాలని ప్లాన్ చేసుకుంటున్నాను. అదే సమయంలో ఉగ్రవాదులు దాడి చేశారని చెప్పారు. దాంతో నేను ఇక్కడే ఆగిపోయాను. ఏదైనా ఛాన్స్ ఉంటే ఆ స్పాట్కు వెళ్ళి చూసి రావాలనేటువంటి ప్లాన్ చేస్తున్నాను. కానీ ఇక్కడ లవ్ పెహల్గామ్ అని ఉంది, కానీ అందరూ ప్రేమతో ఇక్కడికి వచ్చి ఎంజాయ్ చేస్తూ ఉంటారు. ఎంతో ఆహ్లాదకరంగా ఉంది. నది కావచ్చు, పక్కనే ఉన్నటువంటి ఈ చూస్తూ ఉంటే ఎవరెస్ట్ కొండలు కనిపిస్తున్నాయి దూరంగా. కానీ అక్కడ జరిగినటువంటి ఉగ్రదాడిని ప్రతి ఒక్కరు ఖండించాలి. ఇక భవిష్యత్తులో ఇటువంటి జరగకుండా కేంద్ర రాష్ట్ర ప్రభుత్వాలు సరైనటువంటి చర్యలు తీసుకోవాలి, ఉగ్రవాదులను చంపేయాలండి. సమ్మర్ స్టార్ట్ అయింది, ఫుల్ డిమాండ్ కనిపిస్తుంది. ఫ్లైట్స్ కావచ్చు, ఆ తర్వాత ఇక్కడికి వచ్చేందుకు వెహికల్స్ కావచ్చు, ఫుల్ డిమాండ్ కనిపించింది. ఎక్కువ ఛార్జెస్ కూడా అనిపించింది. కానీ ఇప్పుడు ఫ్లైట్స్లో ఖాళీ అయిపోయింది. ఇక్కడికి వచ్చేందుకు వెహికల్ నేను వస్తా అని చెప్పి శ్రీనగర్ నుంచి వెహికల్స్లో తీసుకొస్తున్నారు. అదే సమయంలో ఇక్కడికి వచ్చాక మాత్రం అసలు ఏమీ లేదు, మొత్తం ఆల్ క్లోజ్, అన్నింటికీ లాక్ చేసి పెట్టారు. బంద్ లాగా కనిపిస్తుంది. సో ఎవరిని అడిగినా సరే అక్కడ జరిగింది, టూరిస్టులు ఎవరు రావట్లేదు, మీరు ఫ్రీగా ఉండొచ్చు అంటున్నారు. అంటే అసలు టూరిస్టులు ఎవరు కూడా ఇక్కడ లేరు. ఉన్నటువంటి కొద్ది మందిని వాళ్ళు సేఫ్గా చూసుకుంటున్నారు. ఇప్పుడైతే ప్రాబ్లం ఏం లేదు, చాలా అంటే బెటర్గా ఉంది, సేఫ్గా ఉంది. కానీ బిజినెస్ మాత్రం ఏం జరగట్లేదు ఇక్కడ. ದಾಳಿ ಬಳಿಕ ಅಮರನಾಥ ಯಾತ್ರಿಗಳಿಗೆ ಭೀತಿ. ಉಗ್ರ ದಾಳಿಯಿಂದ ಯಾತ್ರೆ ಮೇಲೂ ಕರಿನೆರಳು. ಪಹಲ್ಗಾಮ್ನ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿಯೇ ಅಮರನಾಥ ಯಾತ್ರಿಗಳ ಬೇಸ್ ಕ್ಯಾಂಪ್ ಇದೆ. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ ಯಾತ್ರೆಯ ಮೇಲೂ ಕರಿ ಛಾಯೆ ಆವರಿಸಿದೆ. ದೇಶದ ಮೂಲೆ ಮೂಲೆಯಿಂದ ಆಗಮಿಸುವ ಯಾತ್ರಾರ್ಥಿಗಳಲ್ಲಿ ಭೀತಿ, ಆತಂಕ, ದುಗುಡ ಶುರುವಾಗಿದೆ. ಈ ಬಗ್ಗೆ ಅಮರನಾಥ ಯಾತ್ರಾರ್ಥಿಗಳ ಬೇಸ್ ಕ್ಯಾಂಪ್ನಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ಕೊಟ್ಟಿದೆ ನೋಡಿ. ಬೈಸರನ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆ, ಭದ್ರತಾ ಪಡೆಗಳಿಂದ ಸರ್ಚ್ ಆಪರೇಷನ್. ಭಯೋತ್ಪಾದಕ ದಾಳಿ ನಡೆದ ಆಯಾ ಕಟ್ಟಿನ ಸ್ಥಳದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಬೈಸರನ್ ವ್ಯಾಲ್ಯೂನಲ್ಲಿ ಉಗ್ರರು ಅಡಗಿ ಕೂತಿರುವ ಬಗ್ಗೆ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಸೇನೆ ಸರ್ಚ್ ಆಪರೇಷನ್ ಮಾಡ್ತಿದೆ.
ಇಡೀ ಪ್ರದೇಶದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಬೈಸರನ್ ವ್ಯಾಲಿಯಲ್ಲಿ ಇನ್ನೂ ಕೂಡ ಆತಂಕದ ಪರಿಸ್ಥಿತಿ ಮುಂದುವರೆದಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ಬೈಸರನ್ನಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ಮಿಲಿಟರಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇದ್ದಾವೆ. ಎಲ್ಲಿ ದಾಳಿ ನಡೆದಿತ್ತು, ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ರು, ಅಲ್ಲಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಇಲ್ಲಿರುವಂತಹ ಮಾಧ್ಯಮಗಳನ್ನು ಕೂಡ ಕೆಳಗಡೆ ಕಳಿಸುವಂಥ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತಷ್ಟು ಹೆಚ್ಚಿನ ಭದ್ರತೆಯೊಂದಿಗೆ ಇಲ್ಲಿ ಬಂದಿರುವಂಥದ್ದು, ಸರ್ಚ್ ಆಪರೇಷನ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಜಾಗ ಸೇಫ್ ಅಲ್ಲ ಅನ್ನುವಂಥ ಕಾರಣಕ್ಕೆ ಎಲ್ಲರನ್ನು ಕೂಡ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು ಮಿಲಿಟರಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು. ಆಯಕಟ್ಟಿನ ಪ್ರಮುಖ ಸ್ಥಳಗಳಲ್ಲಿ ಈಗ ಭದ್ರತಾ ಪಡೆಗಳನ್ನು ನಿಯೋಜಿಸಿ ಮಿಲಿಟರಿ ಕಾರ್ಯಾಚರಣೆಯನ್ನು ಆರಂಭಿಸುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಬೈಸರನ್ ವ್ಯಾಲಿಯಲ್ಲಿ ಒಂದು ರೀತಿ ಮತ್ತೆ ಆತಂಕದ ವಾತಾವರಣ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ನೋಡ್ಬೋದು ಈ ಭಾಗದಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ನಾವೆಲ್ಲ ಇಲ್ಲಿ ವರದಿ ಮಾಡಲಿಕ್ಕೆ ಅಂತ ಬಂದಿದ್ವಿ. ಭದ್ರತೆ ಕಾರಣಗಳಿಂದ ನಮ್ಮನ್ನು ಸ್ವಲ್ಪ ಹೊತ್ತು ತಡೆ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ ಈಗ ಸೇನಾ ಕಾರ್ಯಾಚರಣೆ ನಡೆಯುವಂಥ ಸುಳಿವು ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ವ್ಯಾಲಿಯನ್ನು ಖಾಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟಾಜ್ಞೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಅನಿವಾರ್ಯವಾಗಿ ಇಳಿಬೇಕಾದಂಥ ಅನಿವಾರ್ಯತೆಗೆ ಸೃಷ್ಟಿಯಾಗಿರುವಂಥದ್ದು. ಒಟ್ಟಾರೆ ಇಡೀ ದೇಶವೇ ಬೆಚ್ಚಿಬಿದ್ದ ಉಗ್ರ ದಾಳಿ ನಡೆದ ಸ್ಥಳದಲ್ಲಿ ಕನ್ನಡದ ಏಕೈಕ ಚಾನಲ್ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದು, ದಾಳಿ ಬಳಿಕ ಪಹಲ್ಗಾಮ್ ಹೇಗಿದೆ ಎಂಬುದರ ಎಕ್ಸ್ಕ್ಲೂಸಿವ್ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಬೈಸರನ್ ವ್ಯಾಲಿ.